ವರ್ಷವಿಡೀ ತುಂಬಿ ತುಳುಕ್ತಾ ಇದ್ದ ಮೈಸೂರು ಪ್ರವಾಸಿ ತಾಣಗಳೆಲ್ಲ ಕೋವಿಡ್ ಕಾರಣದಿಂದಾಗಿ ಬಂಡ್ಗುಡ್ತಾ ಇದ್ವು. ಇದೀಗ ಮೈಸೂರಿನ ಕೊರೋನಾ ಕೇಸ್ಗಳು ಕಡಿಮೆಯಾಗ್ತಾ ಇರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗತೊಡಗಿದೆ. ಪ್ರವಾಸಿಗರಿಲ್ಲದೆ ಸಿಬ್ಬಂದಿಗೆ ಸಂಬಳ ನೀಡಲು ಸಾಧ್ಯವಾಗದೆ ಸಂಕಷ್ಟಕ್ಕೆ ಸಿಲುಕಿದ ಪ್ರವಾಸಿ ತಾಣಗಳಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ವಿಶ್ವವಿಖ್ಯಾತ ಮೈಸೂರು ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟ, ಸೇಂಟ್ ಫಿಲೋಮಿನಾ ಚರ್ಚ್ ಹೀಗೆ ಮೈಸೂರಿಗೆ ಬಂದ್ರೆ ಹೆಜ್ಜೆ ಹೆಜ್ಜೆಗೂ ಕೈ ಬೀಸಿ ಕರೆಯುವಂತಹ ಪ್ರವಾಸಿ ತಾಣಗಳೇ ಕಾಣಸಿಗುತ್ತವೆ. ಎಸ್, ಮೈಸೂರಲ್ಲಿ ಇಂತಹ ಪ್ರವಾಸಿ ತಾಣಗಳು ಯಾವಾಗಲೂ ಪ್ರವಾಸಿಗರಿಂದಲೇ ಗಿಜ್ಜುಗುಡುತ್ತಿದ್ವು. ಆದರೆ ಕೊರೋನಾ ಆತಂಕದಿಂದಾಗಿ ಪ್ರವಾಸಿಗರು ಮಾತ್ರ ಪ್ರವಾಸಿ ತಾಣಗಳ ಕಡೆ ಮುಖ ಮಾಡ್ತಾ ಇರಲಿಲ್ಲ. ಪ್ರತಿನಿತ್ಯ ಮೃಗಾಲಯ, ಅರಮನೆಗೆ 10 ರಿಂದ 12 ಸಾವಿರದಷ್ಟು ಪ್ರವಾಸಿಗರು ಭೇಟಿ ಕೊಡ್ತಾ ಇದ್ರು. ಆದರೆ ಕೊರೋನಾ ಫ್ರೀಡೌನ್ ನಂತರ ಪ್ರವಾಸಿಗರ ಸಂಖ್ಯೆ ಮಾತ್ರ ಏರುತ್ತಿರಲಿಲ್ಲ. 10,000 ಪ್ರವಾಸಿಗರ ಜಾಗದಲ್ಲಿ ಕೇವಲ 100ರ ಗಡಿ ಕೂಡ ದಾಟ್ತಾ ಇರಲಿಲ್ಲ. ಕೆಲ ದಿನಗಳಿಂದ ಅಂತೂ ಪ್ರವಾಸಿಗರೇ ಬಾರದಿರುವ ನಿದರ್ಶನಗಳಿದೆ. ಸದ್ಯ ಕೊರೋನಾ ಕೇಸ್ಗಳು ಕಡಿಮೆಯಾಗಿರೋದ್ರಿಂದ ಪ್ರವಾಸಿಗರು ಮೈಸೂರಿನತ್ತ ಮುಖ ಮಾಡ್ತಿದ್ದಾರೆ. ಈಗ ಕೊರೋನಾ ಬಂದ ಮೇಲೆ ಪ್ರವಾಸಿಗರ ಸಂಖ್ಯೆ ಅತ್ಯಂತ ಇಳಿಮುಖವಾಗಿತ್ತು. ಪ್ರತಿನಿತ್ಯ ನಮಗೆ 100, 200 ಒಂದು ದಿನ ಪ್ರವಾಸಿಗರೇ ಇರಲಿಲ್ಲ. ತದನಂತರ 500, 1,000ಕ್ಕೆ ಬಂದು ಪ್ರತಿನಿತ್ಯ ಅದು ಒಂದು ಸ್ಟಾಗ್ನೆಂಟ್ ಆಗಿತ್ತು. ಇತ್ತೀಚೆಗೆ ನಮಗೆ ಪ್ರತಿನಿತ್ಯ 2,500ದಿಂದ 3,000 ಜನ ಪ್ರವಾಸಿಗರು ನಮಗೆ ಮೈಸೂರವರೆಗೆ ಬಿಟ್ವೀನ್ 10 ರಿಂದ 5:30 ಒಳಗೆ ಬರ್ತಾ ಇದ್ದಾರೆ. ಈ ನಡುವೆ ಮೃಗಾಲಯದ ಸ್ಥಿತಿ ಹೇಳತೀರದ್ದಾಗಿದ್ದು ಪ್ರಾಣಿಗಳ ಆಹಾರದ ಖರ್ಚಿಗೂ ಹಣವಿಲ್ಲದೆ ತೀರಾ ಸಂಕಷ್ಟಕ್ಕೆ ಸಿಲುಕಿತ್ತು. ಇದೀಗ ಅಲ್ಲಿಗೂ ಕೂಡ ಅರಮನೆಗೆ ಬಂದಷ್ಟೇ ಜನ ಬರ್ತಾ ಇರೋದು ಮೃಗಾಲಯ ಆಡಳಿತ ಮಂಡಳಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಅದೇ ರೀತಿ ಚಾಮುಂಡಿ ಬೆಟ್ಟ, ಸೇಂಟ್ ಫಿಲೋಮಿನಾ ಚರ್ಚ್ಗೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಒಟ್ನಲ್ಲಿ ಬಣಗುಡ್ತಾ ಇದ್ದ ಪ್ರವಾಸಿ ತಾಣಗಳಲ್ಲಿ ಇದೀಗ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ ಪ್ರವಾಸೋದ್ಯಮವನ್ನೇ ನಂಬಿ ಜೀವನ ಸಾಗಿಸ್ತಾ ಇದ್ದವರ ಬದುಕಿಗೂ ಹೊಸ ಚಿಗುರು ಮೂಡಿದಂತಾಗಿದೆ. ದಿಲೀಪ್ ಚೌಡಹಳ್ಳಿ, TV9, ಮೈಸೂರು.